ಪುತ್ತೂರಿನಲ್ಲಿ ಭಾರಿ ಒತ್ತಡದ ರಸ್ತೆಯಾಗಿರುವ ಮುಳುವಾರು ಉಪ್ಪಿನಂಗಡಿ ರಸ್ತೆಯ ಹಾರಾಡಿ ರೈಲ್ವೆ ಮೇಲ್ಸೇತುವೆಯ ಕೆಳಗಡೆ ರಸ್ತೆ ಕಾಂಕ್ರೀಟೀಕರಣ ಸೋಮವಾರಕ್ಕೆ ಪೂರ್ಣಗೊಳ್ಳಲಿದೆ. ಸೋಮವಾರದಿಂದ 15 ದಿವಸದ ಒಳಗೆ ಲಘು ವಾಹನ ಸಂಚಾರಕ್ಕೂ ಅವಕಾಶವನ್ನು ನೀಡಲಾಗುವುದು ಎಂದು ಶಾಸಕ ಅಶೋಕ್ ಕುಮಾರ್ ರೈ ಅವರು ಹೇಳಿದ್ದಾರೆ. ಹಾರಾಡಿಯಲ್ಲಿ ರೈಲ್ವೆ ಮೇಲ್ಸೇತುವೆ ಕೆಳಗಡೆ ರಸ್ತೆ ಕಾಂಕ್ರೀಟೀಕರಣಕ್ಕೆ ಕಾಮಗಾರಿ ಆರಂಭಗೊಂಡು 4 ದಿನ ಕಳೆದರೂ ನಿಧಾನಗತಿಯಲ್ಲಿ ಕಾಮಗಾರಿ ನಡೆಯುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರು ಸ್ಥಳಕ್ಕೆ ಆಗಮಿಸಿ ಅಧಿಕಾರಿಗಳನ್ನ ಮತ್ತು ಗುತ್ತಿಗೆದಾರರನ್ನ ತರಾಟೆಗೆತ್ತಿಕೊಂಡರು. ಕಾಮಗಾರಿಯ ವೇಗ ಕೊಡಲು ರಾತ್ರಿ 8 ಗಂಟೆಯ ತನಕವೂ ಕೆಲಸ ಮಾಡಿ ವಾಹನ ಸಂಚಾರದಿಂದ ತೊಂದರೆ ಆಗುತ್ತಿದೆಯೆಂದರೆ ಟೋರಲ್ಲಿ ಬಂದ್ ಮಾಡಿ. ಯಾಕೆಂದ್ರೆ ನಾಳೆ ಹಿಟಾಚಿಯ ಕೆಲಸ ಮಾಡುವಾಗ ವಾಹನಕ್ಕೆ ತಾಗಿದ್ರೆ ತೊಂದರೆ. ಯಾರು ಬಿಡಲು ಹೇಳಿದ್ದು ಎಂದೆಲ್ಲ ಆಗ್ತದೆ. ಇಲ್ಲಿ ಯಾವುದೇ ವಾಹನ ಸಂಚಾರಕ್ಕೆ ಅವಕಾಶವಿಲ್ಲದ ಕಾರಣಕ್ಕೆ ಕೆಲಸಕ್ಕೆ ಯಾವುದೇ ಅಡ್ಡಿಯಿಲ್ಲ ಎಂದ ಅವರು, ಸ್ಥಳೀಯರಿಗೆ ಇಲ್ಲಿ ಸ್ವಲ್ಪ ತೊಂದರೆಯಾಗಬಹುದು, ಆದರೆ ಮುಂದೆ ನಿಮಗೆ ರಾಜ್ಯ ರಸ್ತೆ ಮಾಡಿಕೊಡುತ್ತೇನೆ ಎಂದು ಶಾಸಕರು ಭರವಸೆಯನ್ನ ನೀಡಿದರು. ಬೇಗ ಮಾಡಬೇಕು. ನೀವು ಇವತ್ತು ಯಾವ ದಿವಸ? ಇವತ್ತು ಮಂಗಳವಾರ ಆದರೆ ಬುಧವಾರ ಗುರುವಾರ ನಿಮ್ಮೆಲ್ಲ ಫ್ಲಾಟ್ ಫಾರ್ಮ್ ಸೆಟ್ ಆಗ್ತದೆ. ನೀವು ಯಾವಾಗ ಕಾಂಕ್ರೀಟ್ ಹಾಕ್ತೀರಿ ಹೇಳಿ? 10 ಡೇಸ್ ಇಲ್ಲ, ಈ 10 ಡೇಸ್ ಮುನ್ನೂರವರೆಗೂ ಹಾಕ್ಬೋದು. ಅಲ್ಲ, ನಾಳೆ ಗುರುವಾರದಾಗೆ ನೀವು ವೆಟ್ ಮಿಕ್ಸ್ ಹಾಕಿ ಸೆಟ್ ಮಾಡಿದ್ರೆ ನೀವು ಕಾಂಕ್ರೀಟ್ ಹಾಕ್ತಾರೆ. ಯಾವಾಗ ಹೇಳಿ? 10 ಡೇಸ್ ಬೇಡ, 10 ಡೇಸ್ ಒಳಗೆ ಎಲ್ಲ ವರ್ಕ್ ಕಂಪ್ಲೀಟ್ ಆಗ್ತದೆ. ಅದು ಹೇಳಿ, ಯಾವಾಗ ನೀವೀಗ ಗುರುವಾರದವರೆಗೆ ವೆಟ್ ಮಿಕ್ಸ್ ಹಾಕ್ತೀರಿ, ಕಾಂಕ್ರೀಟ್ ಯಾವಾಗ ಹಾಕ್ತೀರಿ? ನಾಳೆಯಿಂದ ವೆಟ್ ಮಿಕ್ಸ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ, ಗುರುವಾರಕ್ಕೆ ವೆಟ್ ಮಿಕ್ಸ್ ಹಾಕಿ ಸೆಟ್ ಮಾಡಬೇಕು. ಅಡಿಯಲ್ಲಿ ಅಂಡರ್ ಪಾಸ್ನ ಕಾಂಕ್ರೀಟೀಕರಣ ರಸ್ತೆ ನಡೀತಾ ಇದೆ. ಇಲ್ಲಿ ಅತ್ಯಂತ ಪುತ್ತೂರು ಉಪ್ಪಿನಂಗಡಿಗೆ ಹೋಗುವಂಥ ಇದು ಮೇನ್ ರಸ್ತೆ ಇದೆ. ಶಾಲಾ ಮಕ್ಕಳು ಹೋಗ್ಲಿಕ್ಕಿದೆ, ಕಾಲೇಜಿಗೆ ಹೋಗುವವರಿಗಿದೆ, ಬೇರೆ ಇಲ್ಲ. ಈ ಕಡೆಯಿಂದ ತುಂಬ ಅತ್ಯಂತ ಹೆಚ್ಚಿನ ವಾಹನ ಸಂಚಾರ ಇರುವಂಥ ಇದೊಂದು ರಸ್ತೆ. ಇದನ್ನು 4 ಲೈನ್ ಮಾಡಲಿಕ್ಕೆ ನಾವು ಇವಾಗಲೇ ಎಲ್ಲ ಅನುದಾನಗಳು ಬಂದಿದೆ. ಒಂದು ಸೈಡಿಂದ ಕಾಂಕ್ರೀಟೀಕರಣ ಮಾಡುವಾಗ ಈಗ ತಡ ಆಗಿದೆ ಅನ್ನೋ ಒಂದು ಕೆಲವು ಮಕ್ಕಳು ಫೋನ್ ಮಾಡಿದ್ದಾರೆ ನನಗೆ, ಕೆಲವು ಸಾರ್ವಜನಿಕರು ಫೋನ್ ಮಾಡಿದ್ದಾರೆ. ನಾನು ಕೂಡ ನೋಡಿದೆ. ಅದಕ್ಕೆ ಅಧಿಕಾರಿಗಳನ್ನು ಕರೆದು ಕಾಂಟ್ರಾಕ್ಟರನ್ನು ಇವತ್ತು ಕರೆದು ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದೇವೆ. ಇದೇ ಗುರುವಾರದಂದು ಅವರು ವೆಟ್ ಮಿಕ್ಸ್ ಕೆಲಸವನ್ನು ಮಾಡಿ ಫಿನಿಶ್ ಮಾಡಬೇಕು. ಶನಿವಾರದ ಒಳಗೆ ಅದರ ಒಳಗೆ ಒಂದು ಲೇಯರ್ ಹಾಕಬೇಕಿದೆ, ಕಾಂಕ್ರೀಟ್ ಅದನ್ನು ಹಾಕುವಂಥ ಕೆಲಸ ಮಾಡಬೇಕು. ಆ ನಂತರ ಸೋಮವಾರದ ಒಳಗೆ ಪೂರ್ತಿ ಈ ಸ್ಟ್ರೆಚ್ಚಿನ ಕಾಂಕ್ರೀಟೀಕರಣವನ್ನು ಫಿನಿಶ್ ಮಾಡಬೇಕು. ಮತ್ತು 15 ದಿವಸದ ಒಳಗೆ ವಾಹನ ಸಂಚಾರಕ್ಕೆ, ಕಾಂಕ್ರೀಟ್ ಆದ 15 ದಿವಸಗಳಿಗೆ ವಾಹನ ಸಂಚಾರಕ್ಕೆ ಕೂಡ ಅನುಮತಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸಾರ್ವಜನಿಕರು ಕೂಡ ಬಂದಿದೆ, ಅವರ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಸ್ವಲ್ಪ ವ್ಯವಸ್ಥೆಯನ್ನು ಮಾಡಿ ಸ್ವಲ್ಪ. ಅನೀಶ್, ವಿ4 ನ್ಯೂಸ್, ಪುತ್ತೂರು.